ತಮಿಳುನಾಡಿನ ಕೊಯಮತ್ತೂರಿನ ಈಶಾ ಫೌಂಡೇಶನ್ ಆದಿಯೋಗಿ ಪ್ರತಿಮೆಯ ಬಳಿ ಹಮ್ಮಿಕೊಂಡಿದ್ದ ಶಿವರಾತ್ರಿ ಹಬ್ಬದ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಹಾಗೂ ಸಹಕಾರ ಸಚಿವ ಅಮಿತ್ ಶಾ ಪಾಲ್ಗೊಂಡಿದ್ದರು. ಈ ವೇಳೆ ಈಶಾ ಪ್ರತಿಷ್ಠಾನದ ಸದ್ಗುರು ಜಗ್ಗಿ ವಾಸುದೇವ್, ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್, ಕರ್ನಾಟಕದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ತಮಿಳುನಾಡು ಬಿಜೆಪಿ ಘಟಕದ ಅಧ್ಯಕ್ಷ ಅಣ್ಣಾಮಲೈ ಸೇರಿದಂತೆ ವಿವಿಧ ರಾಜ್ಯಗಳ ರಾಜ್ಯಪಾಲರು, ಸಚಿವರು ಪಾಲ್ಗೊಂಡಿದ್ದರು. ಬಳಿಕ ಅಮಿತ್ ಶಾ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಆದಿಯೋಗಿಯ ದರ್ಶನ ಪಡೆದಿರುವುದು ಸಂತಸ ತಂದಿದೆ. ಸೋಮನಾಥದಿಂದ ಕೇದಾರನಾಥದವರೆಗೆ, ಪಶುಪತಿನಾಥದಿಂದ ರಾಮೇಶ್ವರದವರೆಗೆ ಹಾಗೂ ಕಾಶಿಯಿಂದ ಕೊಯಮತ್ತೂರು ತನಕ ಇಡೀ ದೇಶ ಶಿವಮಯವಾಗಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ಸಮಾಪ್ತಿಯಾಗುತ್ತಿದೆ. ಕೊಯಮತ್ತೂರಿನಲ್ಲಿ ಭಕ್ತಿಯ ಕುಂಭಮೇಳ ನಡೆಯುತ್ತಿದೆ ಎಂದರು. ಶಿವರಾತ್ರಿ ಆರಾಧನೆ ಮಾತ್ರವಲ್ಲ, ಆತ್ಮ ಜಾಗೃತಿಯ ರಾತ್ರಿ, ಜೊತೆಗೆ ಆತ್ಮದ ಮೂಲ ಆಧಾರ. ಇದರ ಜೊತೆಗೆ ಭಕ್ತಿ, ಶ್ರದ್ಧೆ, ಪರಾಕಾಷ್ಠತೆಯ ಸಮಾಗಮ. ಸದ್ಗುರು ಜಗ್ಗಿ ವಾಸುದೇವ ಅವರು ಪ್ರಪಂಚಕ್ಕೆ ಜೀವಿಸುವ ಕಲೆಯನ್ನು ಹೇಳಿಕೊಡುತ್ತಿದ್ದಾರೆ. ಜಗತ್ತನ್ನು ಪರಿವರ್ತಿಸಬೇಕಾದರೆ ನಮ್ಮನ್ನು ನಾವು ಮೊದಲು ಪರಿವರ್ತನೆ ಮಾಡಿಕೊಳ್ಳಬೇಕು ಎಂಬುದನ್ನು ತಿಳಿ ಹೇಳುತ್ತಿದ್ದಾರೆ ಎಂದು ಹೇಳಿದರು. ಆದಿಯೋಗಿ ಮೂಲಕ ಸದ್ಗುರು ಅವರು ಯೋಗವನ್ನು ಜಗತ್ತಿಗೆ ಸಮಕಾಲೀನವಾಗಿ ಪ್ರಸ್ತುತಪಡಿಸುವ ಕೆಲಸ ಮಾಡುತ್ತಿದ್ದಾರೆ. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯೋಗವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯಿಸಿದ್ದಾರೆ. ತಮಿಳುನಾಡು ಆಧ್ಯಾತ್ಮಿಕತೆಯ ಜೀವಂತ ನಾಡಾಗಿದೆ ಎಂದು ತಿಳಿಸಿದರು. दोनों की विशिष्ट भूमिका हमारे जीवन में होती है. शिव शंभू भी है, स्वयंभू भी है. शिव सत्य भी है, सुंदर भी है. शिव को भोलेनाथ भी कहते हैं, महाकाल भी कहते हैं और यहाँ शिव आदि योगी के रूप में विराजमान है. शिव केवल आराध्य नहीं बल्कि अस्तित्व का मूल आधार है. यह महाशिवरात्रि ये भक्ति और श्रद्धा की पराकाष्ठा का प्रमाण है, जिसमें असली अर्पण हमारा भक्ति के प्रति समर्पण है. ಸದ್ಗುರು ಜಗ್ಗಿ ವಾಸುದೇವ್ ಚಿಕ್ಕಬಳ್ಳಾಪುರದಲ್ಲಿ ಆದಿಯೋಗಿ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ. ಇದೇ ರೀತಿ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಆದಿಯೋಗಿ ಮೂರ್ತಿಗಳು ತಲೆ ಎತ್ತಲಿವೆ. ಮಹಾಶಿವರಾತ್ರಿ ಎಲ್ಲರೂ ಪಾಲ್ಗೊಳ್ಳುವ ಕಾರ್ಯಕ್ರಮ ಎಂದು ತಿಳಿಸಿದರು. ನಿಮ್ಮ ಬಳಿ ಇದ್ರೂ ಕೂಡ ನಿಮ್ಮ ಜೀವನ ವ್ಯರ್ಥವಾಗುತ್ತೆ. ನಿಮ್ಮದೇ ಬುದ್ಧಿಶಕ್ತಿ ನಿಮ್ಮ ವಿರುದ್ಧವಾಗಿ ಬಿಟ್ಟರೆ ವಿಶ್ವದಲ್ಲಿ ಯಾವುದೇ ಶಕ್ತಿ ಇಲ್ಲ ನಿಮಗೆ ಸಹಾಯ ಮಾಡುವಂತಹದ್ದು. ಇದಕ್ಕೂ ಮುನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು. ईश्वर वीं श्री